ಫೈನಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ರಾಮ ಮಂದಿರದ ಒಂದು ದರ್ಶನ ಮುಗಿಸ್ಕೊಂಡು ಇವಾಗ ಮತ್ತೆ ವಾಪಸ್ ಎಂಟ್ರಿ ಹಾಕಿದೀವಿ ಧರ್ಮಸ್ಥಳದಲ್ಲಿ. ಇವಾಗ ಧರ್ಮಸ್ಥಳದಲ್ಲಿ ನಮ್ಮ ರೂಮಲ್ಲಿ ಹೋಗಿ ರೆಸ್ಟ್ ಮಾಡೋಣ. ಬರಬೇಕಾದ್ರೆ ಗದಗ ಡಿಸ್ಟಿಕ್ ಇದ್ದವರು ಬ್ರದರ್ಸು ಬಸ್ಸಲ್ಲಿ ಪರಿಚಯ ಆದರು. ಅವರು ಕೂಡ ಇಲ್ಲೇ ಮಂಜುನಾಥ ಸ್ವಾಮಿಯ ಒಂದು ದರ್ಶನ ಪಡೆಯಕ್ಕಂತ ಬಂದಿದ್ದಾರೆ ಅಂತ ಹೇಳಿದ್ರು. ಸೊ ಅವ್ರ ಜೊತೆನೆ ನಮ್ಮ ಪಾದಯಾತ್ರೆ ಮುಂದುವರಿಸ್ತಾ ಇದ್ವಿ. ಎಷ್ಟು ವರ್ಷ ಆಯ್ತು ನೀವು ಬರಾಕತ್ತಿದ್ದು? ಒಂದು 16 ವರ್ಷ ಆಯ್ತು. 16 ವರ್ಷದಿಂದ ಕಂಟಿನ್ಯೂ ಬ್ರೋ. 16 ವರ್ಷ ಆಯ್ತಂತ ಅವ್ರು ಕಂಟಿನ್ಯೂ ಬರಾಕತ್ತಾರಂತ. ನಾವು ಇದೇ ಒಂದು ಫಸ್ಟ್ ಟೈಮು ನಮ್ಮ ರಥ ತಗೊಂಡು ಜರ್ನಿ ಮುಖಾಂತರ ಬಂದಿದ್ವಿ. ದರ್ಶನ ಎಲ್ಲ ಆಯ್ತು. ಇಲ್ಲಿ ಎಲ್ಲಾ ಕಡೆ ಸುತ್ತಕೊಂಡು ಬ್ರದರ್ಸ್ ಸಿಕ್ಕಿದ್ದಾರೆ. ಅವ್ರ ಜೊತೆ ಮಾತಾಡ್ಕೋತ ಹೋಗ್ತಾ ಇದೀವಿ. ಮತ್ತೆ ನಮ್ದು ಐತಿಹಾಸಿಕ ಲಕ್ಕುಂಡಿ ಗ್ರಾಮ ಏನ್ ಐತಲ್ಲ, ಅದು ನಮ್ಮ ಲಕ್ಕುಂಡಿ ಗ್ರಾಮದ ಒಳಗ ನಮ್ಮ ಈಗ ನಮ್ಗೆಲ್ಲರೂ ಕೂಡಿ ನಮ್ಮ ಐತಿಹಾಸಿಕ ಗ್ರಾಮನ ಅದನ್ನ ಹಳೆ ಐತಿಹಾಸಿಕ ಗ್ರಾಮ ಮಾಡಕ್ ಹೊಂಟ್ರ. ಅದ ನಮ್ಗೆ ಹೆಮ್ಮೆ ವಿಷಯ ಐತಿ. ಬ್ರದರ್ಸು ರೈತರನ್ನ ಅಷ್ಟು ಕೇವಲಾಗಿ ತಿಳ್ಕೊಬೇಡಿ, ಯಾಕಂದ್ರೆ ನಾನು ಒಬ್ಬ ರೈತನ ಮಗನೇ. ಬ್ರದರ್ಸ್ ಇಲ್ಲಿ 16 ವರ್ಷದಿಂದ ಬರ್ತಾ ಇದ್ದೀರಿ, ನಿಮ್ಗೆ ಯಾವ ರೀತಿ ಫೀಲಿಂಗ್ಸ್ ಆಗ್ತದೆ? ನಾವು ಮನಸ್ಸೊಳಗೆ ಏನ್ ಅನ್ಕೊಂತೀವ್ರಿ ಅದು ಇಲ್ಲಿ ಆಗತ್ತೆ. ಅದ ನಿನ್ನೆ ಮೊನ್ನೆ ಬಂದಂಗ ಗೊತ್ತಿಲ್ಲ. ಅದ ನಾವು ಏನ ಸಣ್ಣಂದಿರ್ತೇನ ಇಲ್ಲಿ ನಮ್ ಕರ್ಕೊಂಬಂದ್ ಬಿಟ್ಟು ನಮ್ಮ ರೂಢಿ ಮಾಡಿದ್ಮ್ಯಾಗ ತಂದೆ ತಾಯಿಗಳು ಇದು ನಮ್ಮ ಮನಸ್ಸೊಳಗೆ ಏನೈತಿ ಅದ ಆಗಿನ ಮ್ಯಾಗ ನಾವು ದೊಡ್ಡರ ಹಿಂಗ ಬರಾಕ್ ಹೊಂಟಿದ್ದೆ. ಓಕೆ. ನಿನ್ನೆ ಮೊನ್ನೆ ಇದ್ರೊಳಗೆ ನಡ್ಯಾಕ್ ಹೊಂಟಿದ್ದೆ. ಇದ್ರೊಳಗೆ ಏನಿಲ್ಲ. 16 ವರ್ಷದಿಂದ ನೋಡಿದ್ದೇನೆ. ಈಗ ಹಂಗ ಐತಿ, ಅವಾಗನ ಹಂಗ ಐತಿ. ಈಗೆಲ್ಲ ಏನ್ ಗೊತ್ತಂದ್ರಿ, ಎಲ್ಲ ಪ್ರಚಾರ ಅಪಪ್ರಚಾರ ಇವೆಲ್ಲ ಇಲ್ಲ. ಆ ಮಂಜುನಾಥ್ ಒಬ್ಬಂಗ ಗೊತ್ತೈತಿ. ಗುರು ಎಲ್ಲರಿಗೂ ಹೇಳೋದು ಇಷ್ಟೇ, ನಮ್ಮ ಧರ್ಮ ನಾವು ಉಳಿಸ್ಕೋಬೇಕು. ಯಾರಾದ್ರೂ ಮಾತು ಕೇಳ್ಕೊಂಡು ಧರ್ಮದ ಬಗ್ಗೆ ಅಪಪ್ರಚಾರ ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳ್ತೀನಿ. ನಮ್ಮ ಧರ್ಮಗೋಸ್ಕರ ಒಂದು ಸ್ಟ್ಯಾಂಡಿಂಗ್ ತಗೊಳ್ಳಿ. ಈಗ ಕರ್ನಾಟಕದಲ್ಲಿ ಆಗ್ತಾ ಇರುವಂತ ಕಥೆಗಳು ಅಂತೂ ನಿಮಗೂ ಗೊತ್ತೇ ಇದೆ. ಮೈಸೂರು ದಸರಾ ಅಷ್ಟು ಫೇಮಸ್ ದಸರಾ. ಮೈಸೂರು ಅರಮನೆ ರಾಜರ ಕೈಲೇ ಮಾಡಿಸಿದ್ ಬಿಟ್ಟು ಯಾವನೋ ಬಂದು ಮಾಡ್ತಾನೆ ಅಂತ ಹೇಳ್ತಿದ್ದಾರೆ. ಈ ರೀತಿ ಆಗತ್ತೆ. ಎಲ್ಲರೂ ಒಗ್ಗಟ್ಟಾಗಿ ಇರಬೇಕು. ಸೊ ಎಲ್ಲರಿಗೂ ಹೇಳೋದು ಒಂದೇ, ಹಿಂದೂ ನಾವೆಲ್ಲರೂ ಒಂದು, ಎಲ್ಲರೂ ಒಗ್ಗಟ್ಟಾಗಿರಿ.